ಛೇದಿಸಿ ಕೆಲವ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಪಕ್ಷದ ತತ್ವ ಸಿದ್ಧಾಂತಗಳು ಈ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ, ನಾಯಕತ್ವಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಅನೇಕ ವಿಚಾರಗಳು ನಮ್ಮಲ್ಲಿ ಇರ್ತವೆ. ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಅದು ಗೊತ್ತಿರೋದಿಲ್ಲ. ಆದ್ರಿಂದ ಈ ರೀತಿ ಸೇರುವುದರಿಂದ ಅನೇಕ ರೀತಿಯ ವಿಚಾರಗಳನ್ನು ನಾವು ಕಲಿಯಬೇಕು. 18 ಕೋಟಿ ಜನ ಇದಕ್ಕೆ ಸಕ್ರಿಯ ಸದಸ್ಯರಾಗಿದ್ದಾರೆ. ಸತತ 3 ಬಾರಿಗಳಿಗೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಸರ್ಕಾರವನ್ನು ರೂಪಿಸಿದೆ. ಸುಮಾರು 27 ರಾಜ್ಯದಲ್ಲಿ NDA ಒಂದು ಸರ್ಕಾರ ನಡೀತಾ ಇದೆ. 17 ರಾಜ್ಯದಲ್ಲಿ ನಮ್ಮದೇ ಆದಂತಹ ಮುಖ್ಯಮಂತ್ರಿಗಳಿದ್ದಾರೆ. 1798 MLAಗಳು, ಶಾಸಕರು ನಮ್ಮ ಪಕ್ಷದಿಂದಾನೇ ಆಯ್ಕೆಯಾಗಿರ್ತಕ್ಕಂಥದ್ದು. ಇಂಥ ದತ್ತಾಂಶಗಳನ್ನ ಹೇಳ್ತಾ ಬಹಳ ಬಲಿಷ್ಠವಾದಂತಹ ಒಂದು ಪಕ್ಷ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ. ಅದಕ್ಕೆ ಕಾರಣ ಈ ಒಂದು ಮಹಾಭಿಯಾನ, ಇಂಥ ಒಂದು ಸಂಘಟನಾತ್ಮಕವಾದಂತಹ ಪ್ರಕ್ರಿಯೆಗಳು. उन्होंने लिया है वो वहाँ पे डिस्प्ले होगा उसके लिए। फर्स्ट एक्चुअली ये कंसेप्ट, और अभी ये GPS लोड, इससे वेरिफिकेशन होगा कि सही आदमी है कि नहीं। ಗ್ರೀವೆನ್ಸಸ್ ಲೈಕ್ ಹೆಸರು ಇರ್ಬೋದು, ಏಜ್ ಇರ್ಬೋದು, ಅಥವಾ ಫೋಟೋ ಅಪ್ಡೇಷನ್ ಇರ್ಬೋದು. ಸೊ ಇಂಥವೆಲ್ಲ ಮಾಡುವಾಗ ನಮಗೆ ಅಲ್ಲಿ ಸಾಕಷ್ಟು ಕೆಲಸ ಒತ್ತಡ ಇತ್ತು. ಕೇವಲ 30 ಜನ ಮಾತ್ರ ಮಾಡ್ಬೋದಾಗಿತ್ತು. ಇದು ಹೊಸದಾಗಿ ಸೇವಾ ಕೇಂದ್ರ ಆಗಿರೋದ್ರಿಂದ ಸುಮಾರು 200 ಜನರಿಗೆ ಒಂದು ದಿನಕ್ಕೆ ಸೇವೆ ಕೊಡ್ಬೋದು. ಸೊ ಸುಮಾರು 18 ಲಕ್ಷ ಪಾಪ್ಯುಲೇಷನ್ ಇರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಏನಾದರೂ ಆಧಾರದ ಇಶ್ಯೂಸು, ಕರೆಕ್ಷನ್ಸ್ ಇದ್ದಾಗ ಇಲ್ಲಿ ಬಂದು ಅವರು ಈ ಸೇವೆಯನ್ನು ಪಡೆದುಕೊಳ್ಬೋದು. ಮೂಲಭೂತ ಸೌಕರ್ಯ ಕೂಡ ಚೆನ್ನಾಗಿದೆ ಇಲ್ಲಿ. ಸೊ ಇದು ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ಹೊಸ ಆಧಾರ್ ಎನ್ರೋಲ್ಮೆಂಟ್, ಮೊಬೈಲ್ ಸಂಖ್ಯೆ ಅಪ್ಡೇಟ್, ಬಯೋಮೆಟ್ರಿಕ್ ಅಪ್ಡೇಟ್ ಮತ್ತು ತಿದ್ದುಪಡಿ ಸೇವೆಗಳು ಇಲ್ಲಿ ಸಿಗುತ್ತವೆ. ಈ ಹೊಸ ಆಧಾರ್ ಸೇವಾ ಕೇಂದ್ರದಲ್ಲಿ ಉತ್ತಮ ಸೌಲಭ್ಯ ಹಾಗೂ ತರಬೇತಿ ಪಡೆದ ಸಂಬಂಧಿಗಳು ಇರುತ್ತಾರೆ. ಈ ಆಧಾರ ಸೇವಾ ಕೇಂದ್ರ ಸರ್ಕಾರಿ ರಜೆಗಳನ್ನು ಬಿಟ್ಟು ಎಲ್ಲ ದಿನಗಳಲ್ಲಿ ಈ ಕೇಂದ್ರವು ಕಾರ್ಯನಿರ್ವಹಿಸುತ್ತದೆ.